ನಮ್ಮ ಪುತ್ತೂರಿನಲ್ಲಿ ಎಲ್ಲದಕ್ಕೂ ನಾವು ಹಿಂದೂಗಳು, ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟು, ನಾವು ಹಿಂದೂಗಳು ಹಾಗೆ ಹೀಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದ ತಕ್ಷಣ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಏನೇನೋ ಎಲ್ಲ ಇಡೀ ಕರ್ನಾಟಕದಲ್ಲಿ ಪುತ್ತೂರು ಭಾಗ ಅಷ್ಟು ಜನ ಕಾಣ್ತಾ ಇದೆ. ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಯಾರೇ ಆಗಲಿ ಈ ರೀತಿ ಇಷ್ಟು ದೊಡ್ಡ ಅನ್ಯಾಯ ಆಗುವಾಗ ಯಾರು ಯಾವ ಸಂಘ ಪರಿವಾರ ಆಗಲಿ ಅಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರಾಗಲಿ ಯಾರು ಅದ್ರ ಬಗ್ಗೆ ಒಂದು ಚೂರು ಏನು ಹೇಳದೆ ಏನೋ ಒಂದು ಸಣ್ಣ ವಿಷಯನಾಗಿ ಅದನ್ನು ಸೈಡಲ್ಲಿ ಯಾಕಿಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ರಾಜಕೀಯ ಮುಖಂಡರುಗಳಿಗೆ ಏನಂತ ಅಂದರೆ ಯಾರಿಗೂ ಎಲ್ಲರೂ ಬರ್ತಾರೆ, ಬ್ಯಾನರ್ ಕಟ್ತಾರೆ, ವಾಲ್ ಪೋಸ್ಟ್ ಅಂಟಿಸ್ತಾರೆ, ಎಲ್ಲದಕ್ಕೂ ನಮ್ಮವ್ರು ಕೆಲಸ ಮಾಡ್ಲಿಕ್ಕೆ ಮಾತ್ರ ಇದ್ದಾರೆ. ಅಂದರೆ ಅವರನ್ನು ಹೇಗೆ ವಿಶ್ವಕರ್ಮರವ್ರನ್ನ ಯಾಕೆ ಬೇಕಾದ್ರೂ ನಾವು ಕೂತ್ಕೊಳಿಸ್ಬೋದು ಅನ್ನೋ ಭಾವನೆ ತಲೆಯಲ್ಲಿ ಬೇರೆಯವರು ಹೋಗಿದೆ. ಯಾವುದೇ MLA ಆಗಲಿ MP ಆಗಲಿ MLC ಸೀಟ್ ಆಗಲಿ ನಮ್ಮ ಸಮಾಜದವ್ರಿಗೆ ಖಂಡಿತ ಯಾವುದೇ ರಾಜಕೀಯ ಪಕ್ಷದವರು ನಮಗೆ ಕೊಡೋದಿಲ್ಲ. ಯಾರು ಇದಕ್ಕೆ ನಮ್ಮ MLA ಅವರೇ ಖುದ್ದು ನಿಂತು ಅವ್ರು ಖಂಡಿತವಾಗಿ ನಮಗೆ ಈ ಕೆಲಸವನ್ನು ಮಾಡಿಕೊಡ್ಬೇಕು. ನಮ್ಮ ಇಲ್ಲಿಯ ಅಶೋಕ್ ರೈಗಳು ಆ ಕೆಲಸವನ್ನು ಬಾಕಿ ಯಾರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾಕೆಂದರೆ ಅವರು ಮುಂದೆ ಬಂದಾಗಿದೆ, ಆ ವಿಷಯದಲ್ಲಿ ಅವರು ಎಂಟ್ರಿ ಆಗಿದ್ದಾರೆ. ಹಾಗಾಗಿ ನಾವು ಅವ್ರ ಹತ್ರವೇ ಹೋಗೋದು, ಅವರೇ ಇದನ್ನು ಸರಿ ಮಾಡಿ ಅವ್ರು ಕೊಡಬೇಕು ಅನ್ನೋದು ನಮ್ಮ ವಿಶ್ವಕರ್ಮ ಕೂಡ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ದೊಡ್ಡ ದೊಡ್ಡ ಮುಖಂಡರಿದ್ದಾರೆ ನಮ್ಮಲ್ಲಿ, ಅವರ ಮಕ್ಕಳುಗಳೇ ಆದರೆ ಈ ರೀತಿ ಸುಮ್ಮನೆ ಕೂತ್ಕೊಳ್ತಾರಾ? ಯಾಕೆ ನಾವು ಅಷ್ಟು ಕಡೆಗಟ್ಟಿದ್ವಾ? ನಾವು ವಿಶ್ವಕರ್ಮರನ್ನು ಅಷ್ಟು ಕೇವಲವಾಗಿ ಹೋದ್ವಾ? ಅದನ್ನು ನಾವು ಆಲೋಚನೆ ಮಾಡಬೇಕು. ನಮಗೆ ಯಾರನ್ನು ಗೆಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಸೋಲಿಸ್ಲಿಕ್ಕಂತೂ ಖಂಡಿತ ಆಗ್ತದೆ. ನಮಗೆ ನಾವೊಂದು ಇವತ್ತು ಬಂದಿರುವಂಥ ಸನ್ನಿವೇಶ ಎಲ್ಲರನ್ನೂ ಕರೀಲಿಕ್ಕೆ ಆಗಿಲ್ಲ, ಸ್ವಲ್ಪ ಇದ್ದವರನ್ನು ಕರೀರಿ ಅಂತ ನಾನು ಒಂದು ಸಮಸ್ಯೆ ಬಂದಾಗ ಅವರೇ ಬಂದು ನಮ್ಗೆ ಹೇಳಬೇಕು ಅಂತಿಲ್ಲ. ನಮ್ಮ ಸಮಾಜ ಬಾಂಧವರೇ ಕಟ್ಟ ಕಡೆ ವ್ಯಕ್ತಿ, ಅವರ ಕಷ್ಟಕ್ಕೆ ನಾವು ಆಗಬೇಕು. ಅವ್ರು ಬಂದು ನಮ್ಗೆ ಹೇಳಿಲ್ಲ, ಆ ಭಾವನೆ ನಮ್ಮಲ್ಲಿ ಬೇಡ. ಕತೆ ಹೇಳ್ತೀನಿ ನಿಮ್ಗೆಲ್ಲರಿಗೂ, ಆ ಭಾವನೆ ನಮಗೆ ಬೇಡ. ನಾವು ಹೋಗಿ ನೋಡಬೇಕಿತ್ತು, ನಾವು ನೋಡಿಲ್ಲ. ನಾವೀಗ ಹೋಗ್ತಾ ಇದ್ದೀವಿ ಅವರೊಟ್ಟಿಗೆ. ಅವ್ರಿಗೆ ಏನು ತೊಂದರೆ ಆಗಿದೆ ಅದನ್ನು ಹೋಗಿ ನಾವು ಅವ್ರ ಹತ್ರ ಮಾತಾಡಿ ಮುಂದಿಂದು ಏನು ವ್ಯವಸ್ಥೆ ಮಾಡುವ. ಆದರೆ ಅದಕ್ಕಿಂತ ಮೊದಲು ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ ನಮ್ಮ ಪುತ್ತೂರಿನಲ್ಲಿ. ಎಲ್ಲದಕ್ಕೂ ನಾವು ಹಿಂದೂಗಳು, ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟು, ನಾವು ಹಿಂದೂಗಳು ಹಾಗೆ ಹೀಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಆದ ತಕ್ಷಣ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಏನೇನೋ ಎಲ್ಲ ಇಡೀ ಕರ್ನಾಟಕದಲ್ಲಿ ಪುತ್ತೂರು ಭಾಗ ಅಷ್ಟು ಜನ ಕಾಣ್ತಾ ಇದೆ. ಆದರೆ ಈ ಒಂದು ಹೆಣ್ಣು ಮಗಳಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ. ಅವನು ಒಂದು ಮಗುಗೆ ವರದಾನ ಕೊಟ್ಟಾಗಿದೆ. ಈಗ ಅದು ಸಹ BJP ಮುಖಂಡರು ಪುತ್ರ ಅಂತ ಹೇಳುವಾಗ ಇಷ್ಟೆಲ್ಲ ಇದ್ದು ಅವರು ನಮಗೆ ನಮ್ಮ ಕಮ್ಯುನಿಟಿ ಆಗಲಿ ಇನ್ನೊಂದು ಕಮ್ಯುನಿಟಿ ಆಗಲಿ ಯಾರೇ ಆಗಲಿ ಈ ರೀತಿ ಇಷ್ಟು ದೊಡ್ಡ ಅನ್ಯಾಯ ಆಗುವಾಗ ಯಾರು ಯಾವ ಸಂಘ ಪರಿವಾರ ಆಗಲಿ ಅಲ್ಲ ನಮ್ಮ ಹಿಂದೂ ಸಮಾಜ ಬಾಂಧವರಾಗಲಿ ಯಾರು ಅದ್ರ ಬಗ್ಗೆ ಒಂದು ಚೂರು ಏನು ಹೇಳದೆ ಏನೋ ಒಂದು ಸಣ್ಣ ವಿಷಯನಾಗಿ ಅದನ್ನು ಸೈಡಲ್ಲಿ ಯಾಕಿಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ನನ್ನ ಭಾವನೆ ಇರ್ಬೋದು, ನಮ್ಮ ರಾಜಕೀಯ ಮುಖಂಡರುಗಳಿಗೆ ಏನಂತ ಅಂದರೆ ಯಾರಿಗೂ ಎಲ್ಲರೂ ಬರ್ತಾರೆ, ಬ್ಯಾನರ್ ಕಟ್ತಾರೆ, ವಾಲ್ ಪೋಸ್ಟ್ ಅಂಟಿಸ್ತಾರೆ, ಎಲ್ಲದಕ್ಕೂ ನಮ್ಮವ್ರು ಕೆಲಸ ಮಾಡ್ಲಿಕ್ಕೆ ಮಾತ್ರ ಇದ್ದಾರೆ. ಅಂದರೆ ಅವರನ್ನು ಹೇಗೆ ವಿಶ್ವಕರ್ಮರವ್ರನ್ನ ಯಾಕೆ ಬೇಕಾದ್ರೂ ನಾವು ಕೂತ್ಕೊಳಿಸ್ಬೋದು ಅನ್ನೋ ಭಾವನೆ ತಲೆಯಲ್ಲಿ ಬೇರೆಯವರು ಹೋಗಿದೆ. ಯಾಕಂದ್ರೆ ನಮ್ಮ ಸಮಾಜದವ್ರಿಗಂತೂ ಯಾವುದೇ ಸೀಟುಗಳು ಕೊಡೋದಿಲ್ಲ. ಯಾವುದೇ MLA ಆಗಲಿ MP ಆಗಲಿ MLC ಸೀಟ್ ಆಗಲಿ ನಮ್ಮ ಸಮಾಜದವ್ರಿಗೆ ಖಂಡಿತ ಯಾವುದೇ ರಾಜಕೀಯ ಪಕ್ಷದವರು ನಮಗೆ ಕೊಡೋದಿಲ್ಲ. ಆದರೆ ಒಂದು ಅನ್ಯಾಯ ಆದಾಗ ನಮಗೆ ಸಪೋರ್ಟ್ ಮಾಡೋದಿಲ್ಲ ಅಂದರೆ ಇದಕ್ಕಿಂತ ದುರದೃಷ್ಟ ಬೇರೆ ಇಲ್ಲ. ನಮ್ಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ, ಯಾರು ಏನು ಮಾತಾಡ್ತಾ ಇಲ್ಲ. ಕೇಳಿದ್ರೆ ನಾನು ಒಂದು 2-3 ಜನ ಕೇಳಿದೆ, ಮುಖಂಡರುಗಳಿಗೆ ಕೇಳಿದರೆ ನಮ್ಗೆ ವಿಷಯ ಗೊತ್ತಾಗಿಲ್ಲ, ನಾವು ಏನೋ ಮೀಡಿಯಾದಲ್ಲಿ ತಿಳ್ಕೊಂಡಿದ್ದೀವಿ, ನಿಮಗೆ ತಿಳಿಸ್ತೀವಿ, ನಾನು ಹೆಸರು ಹೇಳೋದಿಲ್ಲ ಯಾರು ಅಂತ ಹೇಳಿ, ನಿಮಗೆ ತಿಳಿಸ್ತೀವಿ ಅಂತೇಳಿ. ಈಗ ಅದು ಅಲ್ಲದೆ ನಮ್ಮ MLA ಅವರಾಗೆ ಫೋನ್ ಕೊಟ್ಟು BJP ಮುಖಂಡರ ಹುಡುಗನ ಅಪ್ಪ ಫೋನ್ ಕೊಟ್ಟು ಆ ಸಂತ್ರಸ್ತೆ ತಾಯಿ ಹತ್ರ ಮಾತಾಡ್ಸಿದ್ದಾರೆ, ನಾವು ಮದುವೆ ಮಾಡ್ಕೊಳ್ತೀವಿ, ಕೇಸ್ ಹಿಂದೆ ತೆಗೀರಿ ಅಂತ ಅವ್ರ ಹತ್ರನೂ ಹೇಳಿಸಿದ್ದಾರೆ. ಅವರು ಏನು ತಪ್ಪು ಮಾಡಿಲ್ಲ, ನಾನು MLA ಅವರು ತಪ್ಪು ಹೇಳಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಅವರೇ ಮೀಡಿಯಾಗಳಲ್ಲಿ ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಹೇಳಿದ್ದು ಇಷ್ಟೇ, ಒಂದು ಕೇಸ್ ಮಾಡಿಕೊಂಡು ಅದನ್ನು ದೊಡ್ಡದು ಮಾಡೋದಕ್ಕಿಂತ ನೀವು ಮದುವೆ ಚೆನ್ನಾಗಿರೋದು ಒಳ್ಳೆಯದಲ್ಲ, ನಿಜವಾಗಿ ಖಂಡಿತವಾಗಿ ಹೌದು. ಆದರೆ ಅದನ್ನು ಈಗ ಅವರು ಮಾಡಿಸಬೇಕಾಗಿದೆ. ಯಾರು ಇದಕ್ಕೆ ನಮ್ಮ MLA ಅವರೇ ಖುದ್ದು ನಿಂತು ಅವ್ರು ಖಂಡಿತವಾಗಿ ನಮಗೆ ಈ ಕೆಲಸವನ್ನು ಮಾಡಿಕೊಡ್ಬೇಕು. ನಮ್ಮ ಇಲ್ಲಿಯ ಶಾಸಕರಾದ ಅಶೋಕ್ ರೈಗಳು ಆ ಕೆಲಸವನ್ನು ಬಾಕಿ ಯಾರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾಕೆಂದರೆ ಅವರು ಮುಂದೆ ಬಂದಾಗಿದೆ, ಆ ವಿಷಯದಲ್ಲಿ ಅವರು ಎಂಟ್ರಿ ಆಗಿದ್ದಾರೆ. ಹಾಗಾಗಿ ನಾವು ಅವ್ರ ಹತ್ರವೇ ಹೋಗೋದು, ಅವರೇ ಇದನ್ನು ಸರಿ ಮಾಡಿ ಅವ್ರು ಕೊಡಬೇಕು ಅನ್ನೋದು ನಮ್ಮ ವಿಶ್ವಕರ್ಮ ಕೂಡ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನು ಬೇಕು, ಆದರೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ. ನೆನೆಸಿರ್ಬೋದು, ವಿಶ್ವಕರ್ಮರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಖಂಡಿತವಾಗಿ ಜಿಲ್ಲಾವಾರು ರಾಜ್ಯವಾರು ಒಟ್ಟು ಮಾಡ್ತೀವಿ. ರಾಜ್ಯವಾರಲ್ಲಿ ನಾವು ಎಲ್ಲರನ್ನೂ ಒಟ್ಟು ಮಾಡಿ ಇಡೀ ಪುತ್ತೂರಿಗೆ ಬಂದು ಪುತ್ತೂರಿನಲ್ಲಿ ಪ್ರತಿಭಟನೆ ಮಾಡುವಂಥ ಕಾರ್ಯಕ್ರಮ ಮಾಡೇ ಮಾಡ್ತೀವಿ. ಖಂಡಿತ ಅದಕ್ಕೆ ಬಿಡುವುದಿಲ್ಲ. ಆ ಹೆಂಗಸಿಗೆ ಆ ಸಂತ್ರಸ್ತೆಗೆ ನ್ಯಾಯ ಕೊಡಿಸೋ ತನಕ ನಮ್ಮ ಹೋರಾಟ ಎಂದಿಗೂ ನಿಲ್ಲೋದಿಲ್ಲ. ಈಗ ನೆನೆಸ್ಕೊಂಡಿರ್ಬೋದು ಅವ್ರು ಏನಂತ ಹೇಳಿ, ವಿಶ್ವಕರ್ಮರು ಯಾರು ಬಂದಿಲ್ಲ, ಅವ್ರಿಗೇನು ಅವ್ರಿಗೊಂದು ಅದು ಸಹ ಆಫರ್ ಮಾಡಿದ್ದಾರೆ ಅಂತ 10 ಲಕ್ಷ ಕೊಡ್ತೀವಿ ಅಂತ. ನಾವೆಲ್ಲ ಮೀಡಿಯಾದಲ್ಲಿ ಓದಿ ಗೊತ್ತು, ನಮ್ಗೆ ಗೊತ್ತಿಲ್ಲ ಏನು ಸಹ, ಆದರೂ ಆಫರ್ ಮಾಡಿದ್ದಾರೆ ಅಂತ 10 ಲಕ್ಷ ಕೊಡ್ತೀವಿ ಅಂತ.
ಒಂದೇ ಕೆಲವರ ಮನಸ್ಸಲ್ಲಿ ಇರ್ಬೋದು, ಆ ತಾಯಿಗೆ ಗೊತ್ತಿರಲಿಲ್ವಾ, ಆ 8 ತಿಂಗಳು 10 ತಿಂಗಳು ಆಗಿದೆ, 6 ತಿಂಗಳು ಆಗುವಲ್ಲಿ ಗೊತ್ತಾಗಿರ್ಬೋದು. ಯಾವ ತಾಯಿ ಹೋಗಿ ಹೇಳ್ತಾರೆ ನನ್ನ ಮಗಳು ಹೀಗೆ ಆಗಿದ್ದಾಳೆ, ನನ್ನ ಮಗಳು ಹೀಗೆ ಮಾಡಿದ್ದಾಳೆ ಅಂತ ಯಾವ ತಾಯಿ ಆದರೂ ಹೋಗಿ ಒಂದು ಸಂಘ ಸಂಸ್ಥೆಗಾಗಲಿ ಒಂದು ರಾಜಕೀಯ ನಾಯಕರ ಹತ್ರ ಹೋಗಿ ಹೇಳಿಕಾಗ್ತದೆ? ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಕೆಲವರು ಬಾಯಲ್ಲಿ ಮಾತಾಡುವಾಗ ಹೇಳ್ತಾರೆ ಆ ತಾಯಿ ಗೊತ್ತಾಗಲಿಲ್ವಾ, ತಾಯಿ ಏನು ಮಾಡ್ತಾ ಇದ್ರು ಮನೆಯಲ್ಲಿ ಅಂತೇಳಿ. ತಾಯಿ ಏನು ಮಾಡ್ಲಿಕ್ಕಂತ ಎಲ್ಲ ಮಕ್ಕಳು ಈಗ ಎಲ್ಲರೂ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರವರ ಮಕ್ಕಳು ಅವರೇನು ಏನು ಅನ್ಯಾಯ ಮಾಡ್ತಾರೆ ಅವಾಗ ಗೊತ್ತಾಗ್ತದೆ. ಈಗ BJP ಮುಖಂಡರು ಅವ್ರು ಇರ್ಬೋದು, ಅವರು ಒಂದು ಜ್ಯೋತಿಷಿಗಳಾಗಿದ್ದಾರೆ, ದೇವಸ್ಥಾನದಲ್ಲಿದ್ದಾರೆ, ಅವರಿಗೂ ಸಹ ಒಂದು ದೇವರು ಅನ್ನೋದು ಒಂದು ಇದೇ ಇರ್ತದೆ. ಅವರಿಗೆ ಸಹ ಅದ್ರದ್ದು ಕಷ್ಟ ಏನು ಅಂತ ಗೊತ್ತು. ಅವ್ರಿಗೂ ಮಕ್ಕಳಿರ್ಬೋದು, ಅಲ್ಲ ಅವರ ಸಂಬಂಧದವ್ರ ಅವರ ಮಕ್ಕಳಿಗೆ ಈ ರೀತಿ ಅನ್ಯಾಯ ಆದರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರಾ? ದೊಡ್ಡ ದೊಡ್ಡ ಮುಖಂಡರಿದ್ದಾರೆ ನಮ್ಮಲ್ಲಿ, ಅವರ ಮಕ್ಕಳುಗಳೇ ಆದರೆ ಈ ರೀತಿ ಸುಮ್ಮನೆ ಕೂತ್ಕೊಳ್ತಾರಾ? ಯಾಕೆ ನಾವು ಅಷ್ಟು ಕಡೆಗಟ್ಟಿದ್ವಾ? ನಾವು ವಿಶ್ವಕರ್ಮರನ್ನು ಅಷ್ಟು ಕೇವಲವಾಗಿ ಹೋದ್ವಾ? ಅದನ್ನು ನಾವು ಆಲೋಚನೆ ಮಾಡಬೇಕು. ನಮಗೆ ಯಾರನ್ನು ಗೆಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಸೋಲಿಸ್ಲಿಕ್ಕಂತ ಖಂಡಿತ ಆಗ್ತದೆ ನಮಗೆ. ಅದನ್ನು ನಾವು ನೆನಪಿಟ್ಕೋಬೇಕು. ನಿಮ್ಮ ತಲೆಯಲ್ಲಿ ಇರ್ಬೋದು ರಾಜಕೀಯ ನಾಯಕರಿಗೆ, ನಮಗೆ ವಿಶ್ವಕರ್ಮ ಓಟಿಂದ ನಾವು ಗೆಲ್ಬೇಕಾ, ಅವ್ರದ್ದೇನು ಅವ್ರು ಇರಲಿ ಕೆಲಸ ಅಂತ ನಮಗೆ ಖಂಡಿತ ನಾವು ಒಪ್ಕೊಳ್ತೀವಿ. ನಿಮ್ಮನ್ನು ನಮಗೆ ಗೆಲ್ಲಿಸ್ಲಿಕ್ಕೆ ಆಗಲ್ಲ, ಸೋಲಿಸ್ಲಿಕ್ಕಂತ ಖಂಡಿತ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಮುಂದೆ ಕೆಲಸ ಮಾಡ್ತೀವಿ. ಇದನ್ನು ನಮ್ಮ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಾವೆಲ್ಲರೂ ಒಗ್ಗಟ್ಟಾಗಿರುವ, ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೀವಿ. ನಾವಂತೂ ಇಡೀ ರಾಜ್ಯಕ್ಕೆ ಈ ಸಂದೇಶ ಹೋಗ್ತದೆ. ನಾವು ಇವತ್ತು ಏನು ಅಲ್ಲಿಂದ ತಿಳ್ಕೊಂಡು ಬರ್ತೀವಿ ಆ ಸಂದೇಶ ಹೋಗ್ತದೆ. ನಾವು SP ಅವರಲ್ಲಿ ಹೋಗ್ತೀವಿ, ಮನವಿ ಮಾಡ್ತೀವಿ. ಸರ್ಕಾರ ಕರೆಕ್ಟ್ ಕಾನೂನು ಕ್ರಮ ಕೈಗೊಳ್ಳಬೇಕು, ಅದಕ್ಕೆ ಏನು ನ್ಯಾಯ ಸಿಗಬೇಕು ಅದನ್ನು ಕೊಡಿಸಲೇಬೇಕು. ಯಾರಿಗೆ ತಪ್ಪಾಗಿದೆ ಅವನಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಿಮ್ಮ ಸಹಕಾರ ಒಂದು ಖಂಡಿತವಾಗಿ ನಮ್ಮೊಟ್ಟಿಗೆ ಎಲ್ಲರಿಗೂ ಇರಲಿ.